ಖರ್ಗೆ ಅವರ ಹೆಸರು ಮತ್ತು ಅವರ ಆಪ್ತರ ಹೆಸರಿದೆ ನೋಡ್ರಿ, ಚಲವಾದಿ ನಾರಾಯಣ ಸ್ವಾಮಿಯವರು ಇದೇ ಹಿಂದೆ ಕಾಂಗ್ರೆಸ್ನಾಗಿದ್ದಾಗ ಖರ್ಗೆ ಸಾಹೇಬರ ಆಶೀರ್ವಾದದಿಂದ ಇವತ್ತೇನಾದರೂ ಅವರ ಒಂದು ರಾಜಕೀಯ ಭವಿಷ್ಯ ರೂಪಿಸಿದರೆ ಅದು ಅವರ ಅಡಿಯಲ್ಲೇ, ಅವ್ರ ಗರಡಿ ಮನೆಯಲ್ಲೇ ಬೆಳೆದಂಥವ್ರು. ಇವತ್ತು ಅಂಥವರು ಮತ್ತು ಅದು ಎಲ್ಲ ದಲಿತ ನಮ್ಮದೇನು ಸಿದ್ಧಾಂತಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಇವತ್ತು ಅವರು ಎಲ್ಲ ಒಂದು ಕಡೆ ನನಗೆ ಒಂದು MLC ಕೊಟ್ಟಾರ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಇವತ್ತು ಅಂಥ ರಾಷ್ಟ್ರ ಮಟ್ಟದ ನಾಯಕರು, ಇವತ್ತು ನಮ್ಮ ರಾಜ್ಯ ಮಟ್ಟದ ನಾಯಕ ಪ್ರಿಯಾಂಕ ಖರ್ಗೆ ಅವ್ರನ್ನ ನಿಂದಿಸುವಂಥದ್ದು ಬಹುಶಃ ನಾವು ಯಾರು ದಲಿತರಷ್ಟೇ ಅಲ್ಲ, ಇಡೀ ರಾಜ್ಯದ ಜನರು ಯಾರೂ ಕೂಡ ಒಪ್ಪೋದಿಲ್ಲ. ಖರ್ಗೆ ಅವರು ಮಾತಿಗೂ ಬಿಜೆಪಿ ಮತ್ತು RSS ಅನ್ನ ಟಾರ್ಗೆಟ್ ಮಾಡ್ತಿದ್ರು, ನಿಖರವಾಗಿ ಮಾತಾಡ್ತಿದ್ರು, ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ರು. ಅಲ್ಲ, ಅದು ವಾಸ್ತವಾಂಶ ಹೇಳ್ತಾ ಇದ್ರು. ಈ ದೇಶದಲ್ಲಿ RSS ಅನ್ನುವಂಥದ್ದು ಏನು, ಅವ್ರ ಮನಸ್ಥಿತಿ ಏನು, ಅವರ ಕೊಡುಗೆ ಏನು, ಯಾವ ರೀತಿ ಬ್ರಿಟಿಷರ ಜೊತೆ ಅವರ ಒಪ್ಪಂದ ಇತ್ತು, ಈ ಸಂವಿಧಾನವನ್ನು ಯಾವತ್ತೂ ಕೂಡ ಅವ್ರು ಒಪ್ಕೊಂಡಿರಲಿಲ್ಲ, ಸಂವಿಧಾನವನ್ನು ಸುಟ್ಟು ಹಾಕಿದಂಥವಂಥವ್ರು ಅವರು. ಇವತ್ತು ಇಂಥ ಮನಸ್ಥಿತಿ ಇದ್ದಂಥವ್ರು ಇವರು ಸುಮ್ಮನೆ ಇವತ್ತು ನಕಲಿ ರಾಷ್ಟ್ರಭಕ್ತರಾಗಿ ಇವತ್ತು ಎಲ್ಲೋ ಒಂದು ಕಡೆ ಜಾತಿ ಧರ್ಮದ ಹೆಸರಿನಲ್ಲಿ ತಮ್ಮ ಬೇಳೆ ಬೆಳೆಸ್ಕೊಳ್ಳೋವಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಅವ್ರ ಇತಿಹಾಸ ಏನನ್ನುವಂಥದ್ದು ಭಾಳ ತೆರೆದ ಪುಸ್ತಕದಂತೆ ಇದೆ ಅವ್ರದ್ದೆಲ್ಲ. ಅವ್ರ ಇತಿಹಾಸ ಏನಂತನ್ನುವಂಥದ್ದು ಇವತ್ತು ಪ್ರಿಯಾಂಕ ಅವರು ತೆಗೆದು ಬಿಚ್ಚಿಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸಹಿಸ್ಕೊಳ್ಳೋಕೆ ಅದು ಆಗ್ತಾ ಇಲ್ಲ. ಅವ್ರು ಇದ್ದದ್ದು ನಿಜವಾಗಿ ಕೂಡ ಅವರು RSSನವರು ರಾಷ್ಟ್ರಪ್ರೇಮಿಗಳಾಗಿದ್ದರು ಅಥವಾ ದೇಶದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೇ ಇದ್ದರೆ ಖಂಡಿತವಾಗಿ ಕೂಡ ಅವ್ರ ಪರವಾಗಿ ಹೇಳ್ತಾ ಇದ್ದರು. ಅವರೆಲ್ಲ ಬ್ರಿಟಿಷರ ಜೊತೆ ಮಿಲಾಪಿ ಇದ್ದಂಥವ್ರು. ಅದಕ್ಕೆ ಇವತ್ತು ಅವರು ಏನು ಇತಿಹಾಸ ಅನ್ನುವಂಥದ್ದು ತೆರೆದಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆಲ್ಲೋ ಒಂದು ಕಡೆ ಅವ್ರನ್ನ ಮುಗಿಸ್ಬೇಕನ್ನುವಂಥ ಕುತಂತ್ರ ಇವತ್ತು ಇದು ಷಡ್ಯಂತ್ರ ಏನು ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಮಾಡಲಿಕ್ಕೆ ಏನು ರಾಜಕೀಯವಾಗಿ ಮುಗಿಸ್ಬೇಕನ್ನೋಂಥದ್ದು ಅವರ ಷಡ್ಯಂತ್ರ. ಯಾವ ಕಾರಣಕ್ಕೂ ಕೂಡ ಇಂಥ ದುಷ್ಟಶಕ್ತಿಗಳು ಏನದಾವ ಅದು ಎಷ್ಟು ಅವ್ರ ಮೇಲೆ ಬಲಪ್ರಯೋಗ ಮಾಡ್ತಾರ ಅಷ್ಟ ಶಕ್ತಿಯುತವಾಗಿ ಹೊರಗೆ ಬೀಳ್ತಾರ. ಸರ್, ಇದೇ ರೀತಿ ಈಶ್ವರಪ್ಪನ ಮೇಲೆ ಆರೋಪ ಬಂದಾಗ ಕಾಂಗ್ರೆಸ್ನವರು ನೋಡ್ರಿ, ಈಶ್ವರಪ್ಪಂದು ಭಾಳ ಸ್ಪಷ್ಟವಾಗಿ ಇತ್ತು. ಇದರಲ್ಲಿ ಆ ಒಬ್ಬ ಕಾಂಟ್ರಾಕ್ಟ್ರೇ ಭಾಳ ಸ್ಪಷ್ಟವಾಗಿ ಸ್ಪಷ್ಟನೆ ನೀಡಿದ್ದಾರೆ. ನಾನು ಅವ್ರ ಕಡೆ ಕೇಳುವಂಥದ್ದಲ್ಲ, ನನ್ನ ಕಡೆಯಿಂದನೇ ಅವರು ದುಡ್ಡು ತೊಗೊಂಡಿದ್ದು, ಅದು ಚೆಕ್ ಸಹಿತ ನಂದಿದೆ, ನನ್ನ ದುಡ್ಡು ನಾನು ಕೇಳಿದ್ದೀನಿ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಅವನು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಏನೇ ಇದ್ದರೂ ಕೂಡ ತನಿಖೆ ಆಗಲಿ, ತನಿಖೆ ಹೊರಗೆ ಬೀಳಲಿ. ಇವರು ಸುಮ್ಮನೆ ಅವ್ರು ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟನೆ, ಭಾಳ ನಿಖರವಾಗಿ ಕೂಡ ಕೊಟ್ಟಿದ್ದಾನೆ. ಇವತ್ತು ಅಂಥದ್ರಲ್ಲಿ ಸುಮ್ಮನೆ ಬಂದು ಯಾರ್ಯಾರೋ ದಿನಕ್ಕೊಬ್ಬರು ಬಂದು ಹಾದಿ ಬೀದಿಗೆ ಬಂದು ರಾಜೀನಾಮೆ ಕೊಡೋಂತಂದ್ರೆ ಕೊಡೋಕ್ಕಾಗ್ತದ? ಯಾವ ಕಾರಣಕ್ಕೂ ಮನೆಗೆ ಅವ್ರದ್ದು ಬೇರೆ ಏನೂ ಮಾಡಲಿಕ್ಕೆ ಆಗುತ್ತಾ ಇಲ್ಲ. ಅವ್ರು ಎಲ್ಲೋ ಒಂದು ಕಡೆ ಅವ್ರ ಕಳಂಕ ಮಾಡಬೇಕು ಅನ್ನುವಂಥದ್ದು, ಎಲ್ಲೋ ಒಂದು ಕಡೆ ಅವ್ರ ಹೆಸರಿಗೆ ಒಂದು ಕಳಂಕ ತರುವಂಥ ಕೆಲಸ ಮಾಡಬೇಕಂತೇಳಿ ನೋಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಅದು ಏನೂ ಆಗೋದಿಲ್ಲ. ಇಂಥದ್ದು ಪ್ರತಿಭಟನೆಗಳು ನಾವು ಕೂಡ ನೂರಾರು ಏನು ನಿಮ್ಮ ಲೀಡರ್ಸ್ ಇದ್ದಾರೆ, ಅಪೋಸಿಷನ್ ಲೀಡರ್ ಇಟ್ಕೊಂಡು ಎಲ್ಲ ಲೀಡರ್ ಮನೆಗಳ ಮುಂದೆ ಅವ್ರು ಬರೀ ಒಂದು ಕರೆ ಕೊಟ್ಟರೆ ಸಾಕು, ಇಡೀ ರಾಜ್ಯದಾಗ ಎಲ್ಲರ ಮನೆ ಮುಂದೆ ನಾವು ಗೇರಾವ್ ಹಾಕ್ತೀವಿ.